ಇನ್ನು ಮಂಡಿ ನೋವಿಗೆ ನಾಟಿ ಚಿಕಿತ್ಸೆಯನ್ನ ಪಡೆದುಕೊಂಡಿದ್ರು ಮುಖ್ಯಮಂತ್ರಿಗಳು. ಹಲವು ದಿನಗಳಿಂದ ಮಂಡಿ ನೋವಿನ ಸಮಸ್ಯೆಯಿಂದ ಬಳಲ್ತಾ ಇದ್ರು ಬಸವರಾಜ ಬೊಮ್ಮಾಯಿ ಅವರು. ಬೆಳಗಾವಿ ಅಧಿವೇಶನದ ನಂತರ ಬೆಳಗಾವಿಯಲ್ಲಿನೇ ಚಿಕಿತ್ಸೆಗೆ ಒಳಗಾಗಿದ್ರು. ಸಿಎಂ ಚಿಕಿತ್ಸೆ ಬಗ್ಗೆ ನ್ಯೂಸ್ ಫಸ್ಟ್ನಲ್ಲಿ ವರದಿ ಕೂಡ ಪ್ರಸಾರ ಮಾಡಲಾಗಿತ್ತು. ಪ್ರಖ್ಯಾತ ವೈದ್ಯರಿಂದ ಮಂಡಿ ನೋವಿಗೆ ಚಿಕಿತ್ಸೆಯನ್ನ ಪಡೆದ್ರು ಬೆಳಗಾವಿಯಲ್ಲಿ ಮುಖ್ಯಮಂತ್ರಿಗಳು. ಲೋಕೇಶ್ ತೆಕ್ಕಲ್ರಿಂದ ಸಿಎಂಗೆ ಮಂಡಿ ನೋವಿನ ಚಿಕಿತ್ಸೆಯನ್ನ ನೀಡಲಾಯಿತು. ಮಾಜಿ ಡಿಸಿಎಂ ಲಕ್ಷ್ಮಣ್ ಸವದಿಯಿಂದ ಸಿಎಂಗೆ ಚಿಕಿತ್ಸೆಗೆ ಸಲಹೆಯನ್ನ ನೀಡಲಾಗಿತ್ತು. ಮೈಸೂರಿನಿಂದ ಕರೆಸಿ ಬೆಳಗಾವಿಯಲ್ಲೇ ಚಿಕಿತ್ಸೆಯನ್ನ ಪಡ್ಕೊಂಡಿದ್ರು ಮುಖ್ಯಮಂತ್ರಿಗಳು. ಸವದಿ ಅವರು ಇದಕ್ಕೆ ಸಹಾಯವನ್ನ ಕೂಡ ಮಾಡಿದ್ರು. ಪ್ರಖ್ಯಾತ ನಾಟಿ ವೈದ್ಯರಾದ ಲೋಕೇಶ್ ಟೆಕ್ಕಲ್ ಅವರಿಂದ ಮಂಡಿ ನೋವಿಗೆ ಮುಖ್ಯಮಂತ್ರಿಗಳು ಚಿಕಿತ್ಸೆಯನ್ನು ಪಡೆದುಕೊಂಡಿದ್ರು. ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿ ಅಧಿವೇಶನವಾದ ನಂತರದಲ್ಲಿ ಚಿಕಿತ್ಸೆಗೆ ಒಳಗಾಗಿದ್ರು. ನ್ಯೂಸ್ ಫಸ್ಟ್ನಲ್ಲೂ ಕೂಡ ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಲಾಗಿತ್ತು. ಖುದ್ದು ಮುಖ್ಯಮಂತ್ರಿಗಳು ಕೂಡ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮಗಳಲ್ಲಿ ಪ್ರಶ್ನೆ ಕೇಳಿದ ಸಂದರ್ಭದಲ್ಲಿ ಮಂಡಿ ನೋವು ವಾಸಿಯಾಗಿದೆ, ನಾನು ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದೇನೆ, ಗುಣಮುಖನಾಗ್ತೇನೆ ಅಂತ ಹೇಳಿ ಖುದ್ದು ಬಸವರಾಜ ಬೊಮ್ಮಾಯಿ ಅವರೇನೆ ಪ್ರತಿಕ್ರಿಯೆ ನೀಡಿದ್ದು ಕೂಡ ಹೌದು. ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು DCM ಆಗಿದ್ದ ಲಕ್ಷ್ಮಣ್ ಸವದಿ ಅವರು, ಹಿಂದೆ DCM ಆಗಿದ್ದವರು, ಅವರ ಸಲಹೆಯ ಮೇರೆಗೆ ಮೈಸೂರಿನಿಂದ ಲೋಕೇಶ್ ಟೆಕ್ಕಲ್ ಅವರನ್ನ ಬೆಳಗಾವಿಗೇನೆ ಕರೆಸ್ಕೊಂಡು ಅಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಕೊಂಚ ಮಟ್ಟಿಗೆ ಲವಲವಿಕೆಯನ್ನು ಮುಖ್ಯಮಂತ್ರಿಗಳು ಓಡಾಡಿದ್ದನ್ನ ಕೂಡ ಕಳೆದ 2-3 ದಿನಗಳಿಂದ ನಾವು ಗಮನಿಸಿದ್ವಿ. ಆದರೆ ಇವತ್ತು ಮತ್ತೆ ಏಕಾಏಕಿ ಅವರಿಗೆ ಮಂಡಿ ನೋವು ಕಾಣಿಸ್ಕೊಂಡಿದೆ. ಈ ಬಗ್ಗೆ ಮಾತನಾಡಲಿಕ್ಕೆ ಖುದ್ದು ಮುಖ್ಯಮಂತ್ರಿಗಳಿಗೆ ಚಿಕಿತ್ಸೆಯನ್ನ ನೀಡಿದ ಲೋಕೇಶ್ ಅವರೇ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಖ್ಯಾತ ನಾಟಿ ವೈದ್ಯರು ಇವರು. ಸರ್ ನಮಸ್ಕಾರ. ನಮಸ್ಕಾರ ಸರ್, ನೋವು ಅನ್ನೋದು ಸಹಜವಾಗಿ ಎಲ್ಲ ಮನುಷ್ಯರಿಗೂ ಒಂದಲ್ಲ ಒಂದು ಹಂತದಲ್ಲಿ ಸಾಮಾನ್ಯ. ಆದರೆ ಮುಖ್ಯಮಂತ್ರಿಗಳಾಗಿರೋದ್ರಿಂದ ರಾಜ್ಯದ ಜನರಿಗೆ, ಮತದಾರರಿಗೆ ಅವರ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ಇದ್ದೇ ಇರುತ್ತೆ. ಹೀಗಾಗಿ ನನ್ನ ಮುಂದಿನ ಪ್ರಶ್ನೆಗಳು, ಮುಖ್ಯಮಂತ್ರಿಗಳಿಗೆ ಇವತ್ತು ಮತ್ತೆ ಮಂಡಿ ನೋವು ಕಾಣಿಸ್ಕೊಂಡಿದೆ. ಈ ಸಮಸ್ಯೆ ಎಷ್ಟು ಗಂಭೀರವಾಗಿದೆ ಸರ್ ತಾವು ಗಮನಿಸಿದಂತೆ? ಸ್ವಲ್ಪ ಅವರಿಗೆ ವಿಶ್ರಾಂತಿ ಬೇಕಾಗಿದೆ. ಈಗ ಸ್ವಲ್ಪ ವಿಶ್ರಾಂತಿ ಬೇಕಾಗಿರುತ್ತೆ ಅಷ್ಟೇನೆ. ಬಟ್ ಖಂಡಿತ ಗುಣಮುಖ ಆಗ್ತಾರೆ, ಆಗಿದ್ದರೂ ಸಹ. ಇನ್ನು ಬೇರೆ ದೇಶಕ್ಕೆ ಹೋಗ್ತಾರೆ, ಸರ್ಜರಿಯ ಅವಶ್ಯಕತೆ ಇದೆ ಅನ್ನೋ ಸುದ್ದಿಗಳು ಕೂಡ ಪ್ರಸಾರ ಆಗಿದ್ದನ್ನ ಗಮನಿಸ್ತಿದ್ವಿ ನಾವು. ನಮಗೂ ಕೂಡ ಆ ರೀತಿಯ ಒಂದಷ್ಟು ವರದಿಗಳು ಬಂದಿತ್ತು. ನಿಜನಾ ಇದು? ಸರ್ಜರಿ ಆಗೋ ಮಟ್ಟಕ್ಕೆ ಅವರಿಗೆ ಪರಿಸ್ಥಿತಿ ಇದೆಯಾ ಅಂತ ಹೇಳಿ? ಇಲ್ಲ, ಸರ್ಜರಿ ಆಗೋ ಮಟ್ಟಕ್ಕೆ ಅವರಿಗೆ ಆ ಒಂದು ಇದು ಆಗಿರ್ಲಿಲ್ಲ. ಅದು ಪ್ರಾಥಮಿಕ ಹಂತ. ಈಗ ದೇಶೀಯ ಪದ್ಧತಿಯ ಒಂದು ಚಿಕಿತ್ಸಾ ಪದ್ಧತಿ ಏನಿದೆ, ಪಾರಂಪರಿಕ ವೈದ್ಯವಾಗಿ ಬಂದಿರತಕ್ಕಂತಹ ಋಷಿಮುನಿಗಳು ಮಾಡಿರ್ತಕ್ಕಂತಹ ಒಂದು ಜ್ಞಾನ ಏನಿದೆ, ಸರ್ಜರಿಗೆ ಹೋಗುವಂತಹ ಕೇಸಸ್ ಏನಿರ್ತವೆ ಅದನ್ನ ಉಪಶಮನ ಮಾಡುವಂತಹ ವಿಧಾನಗಳು ನಾಟಿ ವೈದ್ಯ ಪರಂಪರೆಯಲ್ಲಿ ಸಹ ಇದೆ, ಆಯುರ್ವೇದದಲ್ಲೂ ಸಹ ಇದೆ, ಯುನಾನಿಯಲ್ಲೂ ಸಹ ಇದೆ, ಮತ್ತೆ ಸಿದ್ಧ ಪರಂಪರೆಯಲ್ಲೂ ಸಹ ಇದೆ ಇದು. ಓಕೆ, ಇವಾಗ ತಾವು ಬೆಳಗಾವಿಗೆ ಹೋಗಿ ಚಿಕಿತ್ಸೆಯನ್ನ ನೀಡಿದ್ರಿ ಅಲ್ವಾ ಮುಖ್ಯಮಂತ್ರಿಗಳಿಗೆ? ಹೌದು. ತಾವು ಗಮನಿಸಿದಾಗ ಯಾವ ರೀತಿ ಇತ್ತು ಸರ್ ಪರಿಸ್ಥಿತಿ? ನಂತರದಲ್ಲಿ ಚಿಕಿತ್ಸೆ ಆದ್ಮೇಲೆ ಸುಧಾರಿಸ್ಕೊಂಡಿದ್ದ? ಖಂಡಿತ ನೋವಿಂದ ಹೊರಗೆ ಬಂದಿದ್ದಾರೆ. ಆ ನೋವನ್ನ ಬಳಲುತ್ತಿರತಕ್ಕಂತಹ ನೋವಿಂದ ಹೊರ ಬಂದಿದ್ದಾರೆ, ಮತ್ತೆ ಚೇತರಿಸ್ತಾ ಹೋಗಿದ್ದಾರೆ. ಒಂದು 4-5 ದಿವಸದಲ್ಲಿ ಅವರು ಸಂಪೂರ್ಣ ಈಗ ನಡೀತಿದ್ದಾರೆ, ಏನು ಸಮಸ್ಯೆ ಇಲ್ಲ, ಆರಾಮಾಗಿದ್ದಾರೆ ಅವರು. ತದನಂತರ ಕೋರ್ಸ್ ಇರುತ್ತೆ, 40 ದಿವಸದ ಒಂದು ಚಿಕಿತ್ಸಾ ಒಂದು ಅವಧಿ ಏನಿರುತ್ತೆ, ಅವಧಿ ಪೂರ್ಣವಾಗ್ಬೇಕು. ಈ ಸಮಸ್ಯೆ ಏನಾಗಿದೆ ಅಂತ ಹೇಳಿ ಸರ್? ಇದು ವಯೋಸಹಜನ ಅಥವಾ ಬೇರೆ ಏನಾದ್ರೂ ಸಮಸ್ಯೆ ಇರೋದಾ ಅಂತ ಹೇಳಿ? ಯಾಕೆ ಮಂಡಿ ನೋವು ಅವರಿಗೆ ಬಾಧಿಸ್ತಾ ಇದೆ ಅಂತ? ತ್ರಿದೋಷದ ವೈಪರೀತ್ಯ ಅಂತ ಇರಬಹುದು, ಮತ್ತೆ ಮನುಕುಲಕ್ಕೆ ಬರುವಂತಹ ಸಹಜ ಸ್ವಾಭಾವಿಕವಾಗಿ ಬರತಕ್ಕಂತಹ ಇದು. ಅದನ್ನ ನಾವು ಸಣ್ಣ ಸಮಸ್ಯೆ ದೊಡ್ಡದು ಅಂತ ನಾವು ಅನ್ಕೊಂಡಿದ್ದೇವೆ ಅಷ್ಟೇನೆ. ಅದು ಸಣ್ಣ ಇದು, ಅದು ಎಲ್ರಿಗೂ ಬರುವಂತಹ ಸಮಸ್ಯೆ. ತಾವ್ ಯಾವ ರೀತಿ ಚಿಕಿತ್ಸೆಯನ್ನ ನೀಡಿದ್ರಿ ಅವ್ರಿಗೆ ಅಂತ ಹೇಳಿ ಅದನ್ನ ವಿವರಿಸಬಹುದಾ? ಯಾಕಂತಂದ್ರೆ ಅವ್ರ ಆರೋಗ್ಯ ಸುಧಾರಿಸ್ಲಿ, ಅವ್ರ ಗುಣಮುಖರಾಗ್ಲಿ ಅಂತ ಹೇಳಿನೇ ಎಲ್ಲರ ಆಶಯ. ಹೀಗಾಗಿ ತಮ್ಮ ಚಿಕಿತ್ಸಾ ಪದ್ಧತಿ, ಆ ಚಿಕಿತ್ಸೆ ಮೂಲಕ ಯಾವಾಗ ಗುಣಮುಖವಾಗಬಹುದು ಅವರು, ಇದ್ರ ಬಗ್ಗೆ ವಿವರಿಸಬಹುದಾ ಸರ್? ಖಂಡಿತ. ದೇಶೀಯ ಸ್ವದೇಶಿ ನಮ್ಮ ಭಾರತೀಯ ಒಂದು ಸನಾತನ ಧರ್ಮ ಏನಿದೆ, ಅಂದ್ರೆ ಈ ಋಷಿಗಳ ಕೊಟ್ಟಿರ್ತಕ್ಕಂತಹ ಜ್ಞಾನ ಏನಿದೆ, ಈಗ ಆಯುರ್ವೇದ, ನಮ್ ಸೈನ್ಸ್ ಏನ್ ಹೇಳ್ತೀವಿ ನಾವು, ಪುರಾತನ ಋಷಿ ಮುನಿಗಳು ಮನುಕುಲಕ್ಕೆ ಬರುವಂತಹ ಒಂದು ಸಮಸ್ಯೆಗಳಿಗೆ ಪೂರ್ವದಲ್ಲಿಯೇ
ನಮ್ಮ ಆಹಾರದ ರೂಪದಲ್ಲಿ ಪರೋಕ್ಷವಾಗಿ ನಮ್ಮ ಔಷಧಿಯ ಗುಣಗಳನ್ನ ಇಟ್ಟಿದ್ದಾರೆ ಅದನ್ನ. ಈ ರಾಜ್ಯದ ಉದ್ದಗಲಕ್ಕೂ ನಾಟಿ ವೈದ್ಯ ಪರಂಪರಾಗತವಾಗಿ ಕೊಡ್ತಕ್ಕಂತಹ ವೈದ್ಯರು ಸಾಕಷ್ಟು ಇದ್ದಾರೆ. ಲೋಕೇಶ್ ಅಂತಾನೆ ಏನಿಲ್ಲ, ನುರಿತ ವೈದ್ಯರು ಸಾಕಷ್ಟು ಬಹಳ ಮಂದಿ ಇದ್ದಾರೆ. ಆದ್ರೆ ಈಗ ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಚಿಕಿತ್ಸಾ ವಿಧಾನವನ್ನ ಮುಖ್ಯವಾಹಿನಿಗೆ ತರುವಂತಹ ಪ್ರಯತ್ನವನ್ನ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಈ ಪೂರ್ವದಲ್ಲಿ ಅವರು ಕೊಟ್ಟಿರ್ತಕ್ಕಂತಹ ಕೇಸುಗಳು ಬ್ಲಾಕ್ ಫಂಗಸ್ ಆಗಿರ್ಬೋದು, ನಮ್ಮ DCM ಸಾಹೇಬ್ರು ಲಕ್ಷ್ಮಣ್ ಸವದಿ ಸಾಹೇಬ್ರು ಅವರು ಸಾಕಷ್ಟು ಕರೆದು ಅವರ ಕ್ಷೇತ್ರದಲ್ಲಿ ಸುಮಾರು ಜನಕ್ಕೆ ಚಿಕಿತ್ಸೆಯನ್ನ ಕೊಟ್ಟಿರ್ತಕ್ಕಂತಹ ಉದಾಹರಣೆಗಳು ಸಾಕಷ್ಟು ಇದಾವೆ. ಹಾಗಾಗಿ ಆ ನಿಟ್ಟಿನಲ್ಲಿ ಇದೊಂದು ಅವರಿಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅನುಕೂಲವಾಗುವ ಒಂದು ನಿಟ್ಟಿನಲ್ಲಿ ಕರೆಸ್ಕೊಂಡಿದ್ದು ಸತ್ಯ. ನಾನು ಮೂಲತಃ ನಿವಾಸಿ ಕೋಲಾರಿನ ಟೇಕಲ್ ಗ್ರಾಮದಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿ. ನಂದು ಮೈಸೂರು ಅಲ್ಲ. ಈ ಕಳೆದ ನಾನು 25 ವರ್ಷದಿಂದ ಗದಗ ಜಿಲ್ಲೆಯ ಮುಂಡ್ರಿಗಿಯಲ್ಲಿ, ಇದು ನನ್ನ ಕರ್ಮಭೂಮಿ. ಇಲ್ಲಿ ನಾನು ಚಿಕಿತ್ಸೆಯನ್ನ ಇದು ಕಪ್ಪದಗುಡ್ಡ ಒಂದು ಪ್ರಾಂತ್ಯದಲ್ಲಿ ನಾನು ನೆಲೆಸಿದ್ದೇನೆ, ಇಲ್ಲೇ ಇದ್ದೇನೆ. ಸೊ ಇಲ್ಲಿಂದ ಹೋಗಿ ನಾನು ಅವರಿಗೆ ಚಿಕಿತ್ಸೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಈಗ ಕೆಲವೊಂದು ವೈದ್ಯಕೀಯ ಪದ್ಧತಿಯಲ್ಲಿ ಚಿಕಿತ್ಸೆಯ ವಿಧಾನ ಬೇರೆ ಬೇರೆ ರೀತಿ ಇರುತ್ತೆ. ಈಗ ತಾವು ಮಾಡ್ತಿರೋದು ಕೇವಲ ಚಿಕಿತ್ಸೆ ಮಾತ್ರನಾ, ಅಥವಾ ಅದರಲ್ಲಿ ಪಥ್ಯ ಅಥವಾ ಅವರ ಪ್ರತಿನಿತ್ಯದ ಓಡಾಟಗಳೇನಿರುತ್ತೆ ಅದಕ್ಕೊಂದಷ್ಟು ರೆಸ್ಟ್ ಅಂತ ಈ ರೀತಿ ಏನಾದ್ರೂ ಸಜೆಸ್ಟ್ ಮಾಡಿದ್ದೀರಾ? ಹೇಗೆ ಆಹಾರದಲ್ಲಿ ಬದಲಾವಣೆ? ಹೌದು ಹೌದು ಹೌದು, ಖಂಡಿತ ಇರುತ್ತೆ. ಆಯುರ್ವೇದ ಈ ವೈದ್ಯ ಪರಂಪರೆಯಲ್ಲಿ, ನಾಟಿ ವೈದ್ಯ ಪರಂಪರೆಯಲ್ಲಿ ಮುಖ್ಯವಾಗಿ ಅಪತ್ಯಗಳನ್ನ ತುಂಬಾ ನಾವು ಪಾಲನೆ ಮಾಡ್ಕೋಬೇಕಾಗತ್ತೆ. ನಂತರ ದೈಹಿಕ ಶ್ರಮವೂ ಸಹ ಕಡಿಮೆ ಆಗ್ಬೇಕಾಗತ್ತೆ, ಅಂದ್ರೆ ಸ್ವಲ್ಪ ವಿಶ್ರಾಂತಿಯನ್ನ ಪಡಿಬೇಕಾಗತ್ತೆ. ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಲೋಕೇಶ್ ಸರ್ ಅವರು ಮುಖ್ಯಮಂತ್ರಿಗಳು, ಕೂತು ಕೆಲಸ ಮಾಡುವಂತಹ ಪ್ರೊಫೈಲ್ ಅಲ್ಲಿ ಅವರಿಲ್ಲ. ಹೀಗಾಗಿ ಓಡಾಟ ಅನಿವಾರ್ಯ, ದಣಿವು ಕೂಡ ಅನಿವಾರ್ಯ. ಹೀಗಾಗಿ ಚಿಕಿತ್ಸೆ ನೀಡಿದ್ರೂ ಕೂಡ ಚೇತರಿಸ್ಕೊಳ್ಳೋದು ರೆಸ್ಟ್ ಇಲ್ಲದೆ ಇರೋ ಕಾರಣಕ್ಕೆ ವಿಳಂಬವಾಗ್ಬಿಡುತ್ತಾ ಅನ್ನೋ ಆತಂಕ. ಇಲ್ಲ, ಅದೇನು ಆಗೋದಿಲ್ಲ. ಬಟ್ ವಿಶ್ರಾಂತಿ ತುಂಬಾ ಅವಶ್ಯಕತೆ. ಬಟ್ ಆತರ ತಾವು ಹೇಳೋ ಅಂತಹ ನೋವನ್ನ ಸದ್ಯಕ್ಕೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಆರೋಗ್ಯವಾಗೇ ಇದ್ದಾರೆ. ಸ್ವಲ್ಪ ಸಮಸ್ಯೆ ಇದೆ ಅಷ್ಟೇ. ಅದು 10-15 ದಿವಸದಲ್ಲಿ ಅದು ನಾರ್ಮಲ್ ಆಗುತ್ತೆ. ನೋವಿಂದ ಇದರಿಂದ ಬಳಲ್ತಿರ್ತಕ್ಕಂತಹ ಒಂದು ಇದನ್ನ ಅದರಿಂದ ಮುಕ್ತ ಹೊಂದುತ್ತಾರೆ. ಈಗ ತಾವು ಚಿಕಿತ್ಸೆ ನೀಡಿದ್ರಲ್ಲ ಬೆಳಗಾವಿಯಲ್ಲಿ, ಒಂದಷ್ಟು ಸುಧಾರಿಸಿದ್ರು. ನಾವು ಕೂಡ ಈ ದೃಶ್ಯಗಳಲ್ಲಿ ಗಮನಿಸೋ ಸಂದರ್ಭದಲ್ಲಿ ಕಳೆದ 2 ದಿನದಿಂದ ನಾರ್ಮಲ್ ಆಗಿದ್ರು. ಅವರು ಕೂಡ ಹೇಳ್ಕೊಂಡ್ರು, ನಾನು ಇವಾಗ ಚಿಕಿತ್ಸೆ ಪಡಿತಾ ಇದ್ದೀನಿ, ಸರಿ ಹೋಗ್ತಾ ಇದೆ ಆರೋಗ್ಯ ಅಂತ ಹೇಳಿ. ಆದ್ರೆ ಇವತ್ತು ಮತ್ತೆ ಮಂಡಿ ನೋವು ಕಾಣಿಸ್ಕೊಂಡಿರೋದು, ಸ್ಟೇಜ್ ಮೇಲೇನೆ ಅವರು ಪಾಪ ಕುಂಟ್ತಾ ಹೋಗಿ ಕೂತಿರೋ ದೃಶ್ಯಗಳು ಕೂಡ ಸರಿ ಆಗಿರೋದು. ಇದಕ್ಕೇನ್ ಕಾರಣ ಇರಬಹುದು ಅಂತ ಹೇಳಿ? ಪ್ರಾರಂಭವಾಗಿದೆ ಅದು 1-2 ದಿವಸ ಕೆಲವೊಂದು ವಿಶ್ರಾಂತಿ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅದು ಸಹಜ. ಬಟ್ ಸ್ವಾಭಾವಿಕವಾಗಿ ಅದನ್ನ ಫಾಲೋ ಅಪ್ ಮಾಡ್ತಿದ್ದೇವೆ. ನೋವು ಅದರಿಂದ ಬಳಲ್ತಿರ್ತಕ್ಕಂತಹ ನೋವಿನ ಮೊದಲಿಗೆ ಏನ್ ನೋವು ಪಡ್ತಿದ್ದಾರೆ ಅದರಿಂದ ನೋವು ಮುಕ್ತವಾಗಿದ್ದಾರೆ. ಈಗ ರೆಸ್ಟು ಅನಿವಾರ್ಯವಾಗಿ ತೆಗೆದುಕೊಳ್ಳೋಕೆ ಸಾಧ್ಯವಾಗೋದಿಲ್ಲ. ಅದನ್ನ ಹೊರತುಪಡಿಸಿ ಬೇರೆ ಎಲ್ಲ ತಾವು ಏನು ಮಾರ್ಗದರ್ಶನ ನೀಡಿದ್ರಿ ಅದನ್ನೆಲ್ಲವನ್ನ ಕೂಡ ಅನುಸರಿಸ್ತಿದ್ದಾರಾ ಅಂತ ಹೇಳಿ ಮುಖ್ಯಮಂತ್ರಿಗಳು? ಮಾಡ್ತಿದ್ದಾರೆ. ಈ ವಿದೇಶಕ್ಕೆ ಹೋಗಿ ಸರ್ಜರಿಯನ್ನ ಮಾಡಿಸ್ಕೊಳ್ಳೋ ರೀತಿಯ ಇರಾದೆ ಏನಾದ್ರೂ ಇತ್ತ? ತಂಬಳಿಯಲ್ಲಿ ಏನಾದ್ರೂ ಈ ಬಗ್ಗೆ ಚರ್ಚೆ ಮಾಡಿದ್ರ? ನನ್ನಲ್ಲಿ ಏನ್ ಚರ್ಚೆ ಏನೋ ಆಗ್ಲಿಲ್ಲ. ನಾನ್ ನೋಡಿದ ಒಂದು ಇದ್ರ ಪ್ರಕಾರ, ನಮ್ಮ ಒಂದು ವೈದ್ಯಕೀಯ ಇದ್ರ ಪ್ರಕಾರ ಇದು ಇಲ್ಲಿಯೇ ಸರಿ ಮಾಡಬಹುದು ಅದನ್ನ. ಇನ್ ಎಷ್ಟು ದಿನದ ಟ್ರೀಟ್ಮೆಂಟ್ ಬಾಕಿ ಇದೆ ಅಂತ ಹೇಳಿ ಮುಖ್ಯಮಂತ್ರಿಗಳಿಗೆ? ಟೋಟಲಿ 40 ದಿವಸ, ಅಂದ್ರೆ ಒಂದು ಮಂಡಲ ಅಂತ ಹೇಳ್ತೀವಿ ಅದನ್ನ ನಾವು. ಈಗ ಸದ್ಯಕ್ಕೆ 1 ವಾರದ ಚಿಕಿತ್ಸೆ ಈಗ ಪೂರ್ಣವಾಗಿದೆ. ಇದಕ್ಕೆ ಮೇಲೆ ಈಗಲೂ ಸಹ ಟ್ರೀಟ್ಮೆಂಟ್ ಅನ್ನ ಮುಂದುವರಿಸ್ತಾ ಇದ್ದಾರೆ. ಜೊತೆಗೆ ಲೋಕೇಶ್ ಸರ್, ಇವಾಗ ನಿಮ್ಗೂ ಕೂಡ ಗಮನಕ್ಕೆ ಬಂದಿರತ್ತೆ, ಅನಿವಾರ್ಯವಾಗಿ ರಾಜಕೀಯ ವ್ಯಕ್ತಿ, ಅದರಲ್ಲೂ ಮುಖ್ಯಮಂತ್ರಿಗಳಾಗಿರೋದ್ರಿಂದ ಆರೋಗ್ಯ ಸಮಸ್ಯೆಯಿಂದ ನಾಯಕತ್ವ ಬದಲಾವಣೆಯೇ ಆಗ್ಬಿಡುತ್ತೆ ಅನ್ನೋ ರೀತಿಯ ಚರ್ಚೆಗಳಾಗ್ತಾ ಇದೆ. ಅದಕ್ಕೆ ಮುಖ್ಯಮಂತ್ರಿಗಳು ಕೂಡ ಒಂದಷ್ಟು ಸ್ಪಷ್ಟೀಕರಣ ನೀಡೋ ಪ್ರಯತ್ನವನ್ನ ಮಾಡಿದ್ರು. ಈಗ ತಾವು ಆ ನೋವಿನ ಬಗ್ಗೆ ಹತ್ತಿರದಿಂದ ನೀವು ಗಮನಿಸಿರೋದ್ರಿಂದ, ಅವರ ಆರೋಗ್ಯ ಸ್ಥಿತಿ ಬಗ್ಗೆ ಹೆಚ್ಚಿನ ಮಾಹಿತಿ ತಮಗೆ ಇರೋದ್ರಿಂದ ಪ್ರಶ್ನೆ, ಈಗ ಮುಖ್ಯಮಂತ್ರಿಗಳ ಸ್ಥಾನದಿಂದ ಕೆಳಗಿಳಿಯೋ ಮಟ್ಟಿಗೆ ಅವರ ಆರೋಗ್ಯದಲ್ಲಿ ಏನಾದ್ರೂ ಏರ್ಪೇರ್ ಆಗಿದೆಯಾ ಇಲ್ವಾ ಅಂತ ಹೇಳಿ? ಇದು ಖಂಡಿತ ಇಲ್ಲ. ಆ ನೋವು ಜನರಲ್ ಆಗಿ ಅಷ್ಟು ತಾವು ಹೇಳುವಂತಹ ಅಷ್ಟು ನೋವು ಇಲ್ಲ ಅವರಿಗೆ. ಸ್ವಲ್ಪ ನೋವಿದೆ ಅಷ್ಟೇನೆ. ಅದರಿಂದ ಹೊರಗೆ ಬಂದಿದ್ದಾರೆ ಆಲ್ರೆಡಿ. ಈಗ ಕಳೆದ 1 ವಾರದಿಂದ ಅವರಿಗೆ ಬಹಳಷ್ಟು ಆರೋಗ್ಯವಾಗಿ ಇದ್ದಾರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಸೊ ಚಿಕಿತ್ಸೆ ಮುಂದುವರಿಸಿ ಕಂಪ್ಲೀಟ್ ಆದ್ಮೇಲೆ ಅವ್ರು ಕಂಪ್ಲೀಟ್ ಆಗಿ ಆರೋಗ್ಯವಂತರಾಗ್ತಾರೆ, ನೋವಿನಿಂದ ಮುಕ್ತರಾಗ್ತಾರೆ ಅನ್ನೋ ಭರವಸೆ ತಮಗಿದೆ?
ಖಂಡಿತ ಈಗ್ಲೂ ಸಹ ಆರೋಗ್ಯವಾಗಿ ಇದ್ದಾರೆ. ಇದರಿಂದ ಕಂಪ್ಲೀಟ್ ಆ ಒಂದು ಸಮಸ್ಯೆಯಿಂದ ಹೊರಗೆ ಬರ್ತಾರೆ. ಇನ್ನೊಂದು ಕೆಲವೇ ದಿನಗಳಲ್ಲಿ, ಒಂದು 4-5 ದಿವಸದಲ್ಲಿ ಅಥವಾ ಒಂದು ವಾರದ ಒಳಗಡೆ ಅದರಿಂದ ಹೊರಗೆ ಬರ್ತಾರೆ. ರೈಟ್ ಸರ್, ಬೇಗ ಅವರು ಗುಣಮುಖರಾಗ್ಲಿ, ಹಾಗೆ ಲವಲವಿಕೆಯಿಂದ ಓಡಾಡ್ಲಿ ಅನ್ನೋದೇ ನಮ್ಮೆಲ್ಲರ ಆಶಯ ಕೂಡ. ತಮ್ಮ ಚಿಕಿತ್ಸೆ ಕೂಡ ಅದಕ್ಕೆ ಸಹಕಾರಿಯಾಗ್ಲಿ ಅಂತ ನಾವು ಆಶಿಸ್ತೀವಿ. ಧನ್ಯವಾದ ಲೋಕೇಶ್ ಅವರೇ, ನ್ಯೂಸ್ ಫಸ್ಟ್ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.